prostrate fall, bring forth a royal diadem and crown him Lord of all. ಇವ್ಯಾಂಜಲಿಸ್ಟ್ ರೆನಾರ್ಡ್ ಬೊಂಕೆ ಇವರು ಒಬ್ಬ ಸೇವಕರ ಮಗನಾಗಿದ್ದು ತಮ್ಮ 9ನೆಯ ವರ್ಷದಲ್ಲಿ ಕ್ರಿಸ್ತನ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಜರ್ಮನಿಯಂತಹ ಶ್ರೀಮಂತ ದೇಶದಲ್ಲಿ ಜನಿಸಿದ್ದ ಇವರು ತಮ್ಮ ಸೇವೆಗಾಗಿ ಆರಿಸಿಕೊಂಡಂಥ ದೇಶ ಅದು ಒಂದು ಕಡು ಬಡತನ ಇದ್ದಂಥ ದೇಶ, ಅದು ಆಫ್ರಿಕಾ. ಪ್ರೈಸ್ ದ ಲಾರ್ಡ್ ಆಲ್. ನಾನು ನಿಮ್ಮ ವಂಶಿತಾ. ವೆಲ್ಕಮ್ ಟು ದಿಸ್ ವಿಡಿಯೋ ಆನ್ ರೆನ್ಹಾರ್ಡ್ ಬೊಂಕೆ. ಇವರು 1940 ಏಪ್ರಿಲ್ 19ರಂದು ಜನಿಸಿದರು. ವೇಲ್ಸ್ನಲ್ಲಿ ತಮ್ಮ ಬೈಬಲ್ ಕಾಲೇಜನ್ನು ಮುಗಿಸಿದ ಇವರು ಆರಂಭಿಕ ಜೀವನದಲ್ಲಿ ಜರ್ಮನಿಯ ಒಂದು ಚರ್ಚ್ನಲ್ಲಿ ಸಭಾ ಸೇವೆಯನ್ನು ಸಲ್ಲಿಸಿದರು. ಅದರ ನಂತರ ಇವರು ಆಫ್ರಿಕಾದಲ್ಲಿ ಸೇವೆಯನ್ನು ಮಾಡಲು ನಿರ್ಧರಿಸಿದರು. The continent of Africa being washed in the precious blood of Jesus. ಅಂದರೆ ಆಫ್ರಿಕಾ ಖಂಡವು ಏಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡಲಿ ಎಂಬ ವಿಷನ್ ಅನ್ನು ರೆನಾರ್ಡ್ ಬೊಂಕೆಯವರು ಹೊಂದಿದ್ದರು. ಮಾಸ್ ಇವ್ಯಾಂಜಲಿಸ್ಟ್ ಅಂದರೆ ದೊಡ್ಡ ಪ್ರಮಾಣದ ಸುವಾರ್ಥ ಸೇವೆಗೆ ರೆನ್ಹಾರ್ಡ್ ಬೊಂಕೆಯವರು ಪ್ರಸಿದ್ಧರಾಗಿದ್ದರು. ಮೊದಲಿಗೆ ರೆನ್ಹಾರ್ಡ್ ಬೊಂಕೆಯವರು 800 ಜನರು ಕೂರುವಂತಹ ಟೆಂಟ್ ಅನ್ನು ಪ್ರಾರಂಭಿಸಿದರು. ಅದರ ನಂತರ ಅವರ ಸೇವೆ ಬಹಳವಾಗಿ ವಿಸ್ತಾರವಾಯಿತು. 1984ರಲ್ಲಿ 34,000 ಜನರು ಕೂರುವಂತಹ ಟೆಂಟನ್ನು ರೆನ್ಹಾರ್ಡ್ ಬೊಂಕೆಯವರು ನಿರ್ಮಿಸಿದರು. ಅದರ ನಂತರ 35,000 ಜನರು ಕೂರುವಂತಹ ಟೆಂಟ್ ಅವರ ಸೇವೆಗೆ ಸಾಕಾಗಲಿಲ್ಲ. ಈ ಕಾರಣದಿಂದ ರೆನ್ಹಾರ್ಡ್ ಬೊಂಕೆಯವರು 1,50,000 ಜನರು ಕೂರುವಂತಹ ಓಪನ್ ಏರ್ ಸುವಾರ್ತೆ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ತೀರಾ ಬಿಸಿಲು ಹಿಂದುಳಿದ ದೇಶವಾದಂಥ ಆಫ್ರಿಕಾದಲ್ಲಿ ರೆನ್ಹಾರ್ಡ್ ಬೊಂಕೆಯವರು ಲಕ್ಷಾಂತರ ಜನ ಅಟೆಂಡ್ ಮಾಡುವಂಥ ಸುವಾರ್ಥ ಕೂಟಗಳನ್ನು ನಡೆಸುತ್ತಾರೆ. ಹಾಗೆ ಕ್ರೈಸ್ಟ್ ಫಾರ್ ಆಲ್ ನೇಷನ್ಸ್ ಎಂಬ ಸಂಸ್ಥೆಯನ್ನು ಕೂಡ ಕಟ್ಟಿ ಈವರೆಗೂ 91 ಮಿಲಿಯನ್ ಜನರನ್ನು ದೇವರ ಕಡೆಗೆ ನಡೆಸಿದ್ದಾರೆ. ಹಾಗೂ 4,000ಕ್ಕೂ ಹೆಚ್ಚು ಇವ್ಯಾಂಜಲಿಸ್ಟ್ಗಳನ್ನು ಎಬ್ಬಿಸಿದ್ದಾರೆ. ಹಾಗೆ ಇವರ ಸೇವೆ ನೈಜೀರಿಯಾ ಮತ್ತು ಕೀನಿಯಾದಲ್ಲೂ ಕೂಡ ಪ್ರಸಿದ್ಧವಾಗಿರುವುದನ್ನು ನಾವು ನೋಡಬಹುದು. ಹಾಗೆ ಇವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಹೋಲಿ ಸ್ಪಿರಿಟ್ ರಿಲೇಷನ್ ಆ್ಯಂಡ್ ರೆವಲ್ಯೂಷನ್, ಫೇತ್ ಲಿವಿಂಗ್ ಎ ಲೈಫ್ ಆಫ್ ಫೈರ್, ಪವರ್ ಆಫ್ ದಿ ಬ್ಲಡ್ ಆಫ್ ಜೀಸಸ್, ಹೀಗೆ ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಹೌದು ಪ್ರಿಯ ದೇವ ಮಕ್ಕಳೇ, ದೇವರು ನಿಮ್ಮನ್ನು ಕರೆದರೆ ನಿಮ್ಮ ವಿಷಯದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ. ರೆನ್ಹಾರ್ಡ್ ಬೊಂಕೆಯವರ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿ ಉಳಿದಿದೆ. ಗಾಡ್ ಬ್ಲೆಸ್ ಯು. ಆಮೇನ್.